ಅಣ್ಣ ಏನು ರೇಟ್ ಅಣ್ಣ ಇದು? 35 ಹೇಳ್ತಿದ್ದೀರಾ? ಕೊಡೋದಣ್ಣ ಲಾಸ್ಟು 32 ಕೊಟ್ಟರೆ ಕೊಡ್ತೀರಾ? ಹಾಂ ಹಾಂ ಹಾಂ. ವ್ಯಾಪಾರ ಮಾಡೋರು ನೀವು ಮನೆಯಲ್ಲಿ ಸಾಕ್ತಾರ? ಮನೆಯಲ್ಲಿ ಸಾಕಿದ್ರೆ ಮಾರೋದು. ಎಷ್ಟು ಇರ್ತಾವಣ್ಣ ನಿಮ್ಮ ಹತ್ರ? ಯಾವಾಗಲೂ ಎಷ್ಟಿರ್ತಾವೆ ಮರಿಗಳು ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 12 ಇದಾವಾ? ಹಾಂ ಹಾಂ. ಇದು ಯಾವ ಜಾತಿ ಅಣ್ಣ ಇದು? ಕಾಶ್ಮೀರ. ರೈತರುಗಳೇ ಇಲ್ಲಿ ಜಾಸ್ತಿ ಬರೋದು, ಮಾರ್ಕೆಟಿಂಗ್ ಮಾಡೋರು ಯಾರು ಅಷ್ಟು ಇರಲ್ಲ. ಎಷ್ಟಣ್ಣ ಇವು? 30,000 ಹೇಳ್ತಾ ಇದ್ದೀವಿ ಜೊತೆ. ಹಾಂ ಹಾಂ. ಕೊಡೋದು ಲಾಸ್ಟು 27 ಕೊಡ್ತೀರಾ? ಹಾಂ. ರೈತರ ನೀವು? ಹಾಂ. ಮನೇಲಿ ಸಾಕ್ಬಿಟ್ಟು ತಂದು ಮಾರೋದು. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರ್ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದೆ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ. ಇವತ್ತು ನಾವು ಬಂದಿದ್ದೀವಿ ಚಿಂತಾಮಣಿ ಕುರಿ ಮೇಕೆ ಮಾರ್ಕೆಟು. ಇವತ್ತಿನ ರೇಟ್ ಏನು ರೇಟ್ ಇದೆ, ಯಾವ ಥರ ಇದೆ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ರೇಟ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದನ್ನು ಇವತ್ತು ರೈತರ ಹತ್ರ ಆಗಲಿ ಮಾರ್ಕೆಟಿಂಗ್ ಮಾಡೋರ ಹತ್ರ ಆಗಲಿ ಅನ್ನೋದು ತಿಳಿದು ನಿಮಗೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ ವಿಡಿಯೋದಲ್ಲಿ. ನೋಡಿ, ಇದೊಂದು ಓತ ಮರಿ ಇದೆ, ಮೇಕೆ ಓತ ಈ ಥರ ಇದೆ. ನೋಡಿ, ಅವ್ರ ಹತ್ರ ಕೇಳೋಣ ಏನು ರೇಟ್ ಹೇಳ್ತಾರೆ ಅಂತ. ನೋಡಿ, ಈ ಥರ ಇದೆ ಚಿಂತಾಮಣಿ ಕುರಿ ಮೇಕೆ ಮಾರ್ಕೆಟ್. ಏನು ರೇಟ್ ಇದೆ ಅಂತ ಕೇಳಿ ಅವ್ರ ಹತ್ರ ಮಾತಾಡೋಣ. ಎಷ್ಟಣ್ಣ ನಿಮ್ದ ಮೀದೇನಾ? ಎಷ್ಟಣ್ಣ? 35,000 లాస్ట్ ఇచ్చేదేనా? 30,000. మీరు వ్యాపారస్తులా రైతులా? రైతులు ఇంట్లో పెంచి తీసుకొచ్చాం మేము. ಮನೇಲಿ ಸಾಕ್ಬಿಟ್ಟು ತಂದು ಮಾರೋದು ಸ್ನೇಹಿತರೆ. ಅವರು ರೈತರು. 35 ಹೇಳ್ತಾರೆ. ನೋಡಿ ಯಾವ ಥರ ಇದೆ ಮರಿಗಳು. ನೋಡಿ ಈ ಥರ ಇದೆ ಮರಿಗಳು, ಚೆನ್ನಾಗಿದೆ. ಇನ್ನು ಬೇರೆ ಮರಿಗಳು ಇಲ್ಲೇ ಇದ್ದಾವೆ. ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಸ್ನೇಹಿತರೆ. ಮುಂದೆ ಹೋಗೋಣ, ಬನ್ನಿ ಅಣ್ಣವ್ರ ಹತ್ರ ಹೋಗೋಣ. ಒಂದು 2,000. ಎಷ್ಟಣ್ಣ ಇದು? 50. ఇచ్చేది లాస్ట్ వాళ్ళేనా చెప్పేది? అవునా? ಹೌದಾ? ಸರಿ ಸರಿ. ಮನೇಲಿ ಇಟ್ಲ ಪೆಂಚೆಂಡೇದ? ಇಟ್ಲ ಪೆಂಚೆಂಡೇದ. ಮನೇಲಿ ಸಾಕಿರೋದು ಸ್ನೇಹಿತರೆ. ಇವು ಮನೇಲಿ ಸಾಕ್ಬಿಟ್ಟು ತಂದು ಮಾರ್ತಾರೆ. ನೋಡಿ, ಇಲ್ಲೊಂದು ಇದೆ ಅಂತೆ, ನೋಡೋಣ. ದೊಡ್ಡದು ಈ ಕಡೆ ಕಟ್ಟವ್ರೆ. ನೋಡಿ ಈ ಥರ ಎಷ್ಟು ದೊಡ್ಡದಿದೆ. ದೊಡ್ಡದಿರೋದನ್ನ ತಂದುಬಿಟ್ಟು ಮಾರ್ತಾರೆ ಸಾಕ್ಬಿಟ್ಟು. ಮುಂದೆ ಹೋಗೋಣ. ಒಳ್ಳೆ ತಾಜಾವಾದ ಮರಿಗಳು ಬಂದಿದ್ದಾವೆ ಇವತ್ತು ಸಂತೆಯಲ್ಲಿ. ನೋಡಿ ಏನಿದೆ ಅನ್ನ ರೇಟು ತಿಳಿಸ್ತೀನಿ ನಿಮಗೆ. ಬನ್ನಿ ಸ್ನೇಹಿತರು, ಮುಂದೆ ಹೋಗೋಣ. ಕುರಿ ಮೇಕೆ ಮಾರ್ಕೆಟು ಚಿಂತಾಮಣಿ. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಏನು ರೇಟ್ ಇದೆ ಅನ್ನೋದನ್ನ ತಿಳಿಸ್ತೀನಿ ನಿಮಗೆ. ಅಣ್ಣ ಏನು ರೇಟ್ ಅಣ್ಣ ಇದು? 35 ಹೇಳ್ತಿದ್ದೀರಾ? ಕೊಡೋದಣ್ಣ ಲಾಸ್ಟು 32 ಕೊಟ್ಟರೆ ಕೊಡ್ತೀರಾ? ಹಾಂ ಹಾಂ ಹಾಂ. ವ್ಯಾಪಾರ ಮಾಡೋರು ನೀವು ಮನೆಯಲ್ಲಿ ಸಾಕ್ತಾರ? ರೈತರು ಮನೆಯಲ್ಲಿ ಸಾಕಿದ್ರೆ ಮಾರೋದು. ಎಷ್ಟು ಇರ್ತಾವಣ್ಣ ನಿಮ್ಮ ಹತ್ರ? ಯಾವಾಗಲೂ ಎಷ್ಟಿರ್ತಾವೆ ಮರಿಗಳು ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 12 ಇದಾವಾ? ಹಾಂ ಹಾಂ. ಇದು ಯಾವ ಜಾತಿ ಅಣ್ಣ ಇದು? ಕಾಶ್ಮೀರ. ಹಾಂ ಹಾಂ. ಇದು ಮರಿಗಳು ಎಷ್ಟಕ್ಕೆ ಸಿಗ್ತಾವಣ್ಣ ನಿಮಗೆ? ಮರಿಗಳು ಎಷ್ಟು ವರ್ಷದ ಮರಿ ತಂದು ಸಾಕ್ತೀರಾ ನೀವು? ಇಲ್ಲ, ನಾವು ಮನೆಯಲ್ಲೇ ಹುಟ್ಟತಾವ? ಮೇಕೆ ಇದಾವೆ, ಮೇಕೆಗೆ ಹುಟ್ಟಿ ಅಲ್ಲೇ ಸಾಕ್ಬಿಟ್ಟು ನೀವು ದೊಡ್ಡದಾದ್ಮೇಲೆ. ಸರಿ ಅಣ್ಣ. ನೋಡಿ ಸ್ನೇಹಿತರೆ, ಮನೆಯಲ್ಲೇ ಸಾಕುವಂಥ ಮರಿಗಳು ಸಾಕ್ಬಿಟ್ಟು ತಂದು ಮಾರೋದು. ಈ ಥರ ಮರಿಗಳು ರೇಟ್ ಇದೆ ಇವತ್ತಿಂದ. ಕೇಳೋಣ ಅಣ್ಣವರಿಗೆ. ಇಲ್ಲೊಂದು ಓತ ಮರಿ ಇದೆ ನೋಡಿ, ಈ ಥರ ಇದೆ ಮರಿ. ಕಾಶ್ಮೀರ್ ಬೀಡ್ ಅಂತೀವಿ. ಇದೊಂದು ನೋಡಿ, ನಾನು ಅವ್ರ ಹತ್ರ ರೇಟ್ ಏನು ರೇಟ್ ಅಣ್ಣ ಇದೆ? 38. ಲಾಸ್ಟ್ ಕೊಡೋದು ಎಷ್ಟಕ್ಕ? 35 ನೋಡಿ ಅಣ್ಣ. ಇವು ಯಾವ ಅಣ್ಣ? ಹಾಂ
ಇವು ಎಷ್ಟು ಬೇಕು? ಹೆಂಗೆ ರೇಟ್ ಹೆಂಗೆ ಇವು? 12.5 ಹಾಂ 12.5 12.5 ಒಂದು. ಒಂದು. ಹಾಂ ಹಾಂ ಜೊತೆ ಆದರೆ 24? ಹಾಂ ಸರಿ ಸರಿ ನೋಡಿ ಸ್ನೇಹಿತರೆ, ಈ ಥರ ಇದೆ ರೇಟು ಇವತ್ತಿಂದು ಮರಿಗಳ ರೇಟು. ಹಾಗಾಗಿ ಏನು ರೇಟ್ ಇದೆ ಅಂತ ತೋರಿಸೋಣ ನಿಮಗೆ, ವೀಕ್ಷಕರು ನೋಡಲಿ. ಎಷ್ಟು ಹೇಳ್ತಿದ್ದೆ ಅಣ್ಣ? 35 ಕೊಡೋದಣ್ಣ? ಕೊಡೋದು ಒಂದು 30,000 ಕೊಡೋದು. 30,000 ಕೊಡ್ತೀರಾ? ಹಾಂ ಸಾಕು ಮರಿ ಸಾಕ್ಬಿಟ್ಟು ತಂದು ಮಾರ್ತೀರಾ ಅಥವಾ ಇಲ್ಲೇ ಕೊಂಡ್ಕೊಂಡ್ಬಿಟ್ಟು ಇಲ್ಲೇ ಮಾರ್ತೀರಾ? ಅಣ್ಣ ನಾವು ಸಾಕಿರೋದಾ? ಹಾಂ ಹಾಂ ರೈತರು ಸ್ನೇಹಿತರೆ ಇವರು ಮನೆಯಲ್ಲಿ ಸಾಕ್ಬಿಟ್ಟು ತಂದು ಮಾರೋದು. ಇದು ಯಾವ್ದು ನೋಡಿ ಕುರಿಗಳು ಚೆನ್ನಾಗಿದೆ. ಎಷ್ಟು ಹೇಳ್ತೀರಣ್ಣ ಇವು? ಒಂದೇನಾ? ಹಾಂ ಪ್ರೆಗ್ನೆಂಟ್ ಇದೆ. ಯಾವ ಜಾತಿ ಕುರಿ ಅಣ್ಣ ಇದು? ಫಾರಮ್ಮಾ? ಹಾಂ ಅದ್ರ ಮರಿ ಇದು? ಇಲ್ಲ ಇದು ಇದು ಬೇರೆದು. ಇದು ಮಾರಲ್ವಾ? ಇದು ಮಾರಾಟ. ಇದು ಎಷ್ಟು ಹೇಳ್ತೀರಾ? 3.5 ಹೇಳ್ತಾರೆ. 3.5 ಹೇಳ್ತೀವಿ. 2.5 ಆದ್ರೆ ಕೊಟ್ಬಿಟ್ಟು. ಹಾಂ ಸರಿ ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತು ಮೇಕೆ ಕುರಿ ರೇಟ್ಗಳು. ಎಲ್ಲ ರೈತರುಗಳೇ ಇಲ್ಲಿ ಜಾಸ್ತಿ ಬರೋದು, ಮಾರ್ಕೆಟಿಂಗ್ ಮಾಡೋರು ಯಾರು ಅಷ್ಟು ಇರಲ್ಲ. ಎಷ್ಟಣ್ಣ ಇವು? 30,000 ಹೇಳ್ತಾ ಇದ್ದೀವಿ ಜೊತೆ. ಹಾಂ ಕೊಡೋದು ಲಾಸ್ಟು? 27,000 ಕೊಡ್ತೀರಾ? ಹಾಂ ರೈತರ ನೀವು? ಹಾಂ ಮನೇಲಿ ಸಾಕ್ಬಿಟ್ಟು ತಂದು ಮಾರೋದು. ಸರಿ ಅಣ್ಣ, ಓಕೆ. ನೋಡಿ ಸ್ನೇಹಿತರೆ, ಇಷ್ಟು ಹೇಳ್ತಾರೆ ರೇಟು ಅಣ್ಣವರು. ನಾವು ಮುಂದೆ ಹೋಗೋಣ. ಮುಂದೆ ಹೋಗಿ ನೋಡಿ ಈ ಥರ ಇದೆ ಅಣ್ಣವರು ಅಡ್ಡ ಇದ್ದಾರೆ, ಒಂದು ಫೋಟೋ ಹೊಡ್ಕೊಳ್ಳೋದಾದ್ರೆ. ಈ ಥರ ಇದೆ. ಏನು ಹೇಳ್ತಾರೆ ಕೇಳೋಣ. ಏನು ರೇಟ್ ಅಣ್ಣ ಇವು? ಏನು ರೇಟ್? 15,000 ಒಂದು. ಹಾಂ ಹಾಂ ಕೊಡೋದು ಲಾಸ್ಟು? 14. ಹಾಂ ಒಂದೊಂದು. ಇದು 14.25. ಇದು 14, ಇದು 25. ಹಾಂ ಸರಿ ಸರಿ. ರೈತರ ಮನೇಲಿ ಸಾಕಿರೋದು ನೀವು? ಮನೇಲಿ ಸಾಕಿ ತಂದು ಮಾರೋದು? ಓಕೆ ಸರಿ ಅಣ್ಣ. ನೋಡಿ ಸ್ನೇಹಿತರೆ, ಇಲ್ಲಿ ಮನೇಲಿ ಸಾಕಿ ತಂದು ಮಾರೋ ಅಂತಾರೆ ಜಾಸ್ತಿ, ರೈತರುಗಳೇ ಜಾಸ್ತಿ ಇಲ್ಲಿ. ಹಾಗಾಗಿ ಈ ಕುರಿ ಮೇಕೆ ಮಾರ್ಕೆಟಲ್ಲಿ ಬಂದು ತೊಗೊಳೋ ಅಂತಾರೋ, ಇಲ್ಲ ಅಕ್ಕಪಕ್ಕದಲ್ಲಿರೋರು ಮೊದಲ ವ್ಯಾಪಾರ ಮಾಡೋರು ತೊಗೊಂಡು ಹೋಗ್ತಾರೆ. ಹಾಗಾಗಿ ಬಂದು ಇಲ್ಲಿ ತೊಗೊಂಡು ನಿಮಗೆ ಯೂಸ್ ಮಟನ್ ಪರ್ಪೇಸಿಗಾಗಲಿ ಇಲ್ಲ ಸಾಕುವಂಥರಾಗಲಿ ಬಂದು ಸಾಕ್ಬೋದು, ತೊಗೋಬೋದು, ತೊಗೊಂಡೋಗಿ ಸಾಕ್ಬೋದು ಮನೆಯಲ್ಲಿ. ಈ ಥರ ಇರುತ್ತದೆ. ಅಣ್ಣಾರಿದ್ದಾರೆ, ಅಣ್ಣಾರಿಗೆ ಕೇಳೋಣ. ಮರಿ ಇಟ್ಕೊಂಡವ್ರೆ ನೋಡಿ, ಈ ಥರ ಮರಿಗಳು, ಚಿಕ್ಕ ಮರಿಗಳು. ಹಾಗಾಗಿ ಮುಂದೆ ಹೋಗಿ ಅವ್ರಿಗೆ ಕೇಳಿ ಮಾತಾಡ್ತಾನೆ. ಎಷ್ಟಣ್ಣ ರೇಟ್ಗಳು? 12,000 ಹಾಂ 12,000 14,000 15,000. ಹಾಂ 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 ಲಾಸ್ಟ್ ಫೈನಲ್ ಬಿಡೋದು? ಇಡೋದು ನಾವು ಅವರು ಹೆಂಗೆ ಬಂದರೆ ಹಂಗೆ ನೋಡ್ಕೊಂಡು ಪೊಸಿಷನ್ ಮೇಲೆ. ಹಾಂ 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 ಸರಿ ಸರಿ ಅಣ್ಣ, ಓಕೆ ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತಿನ ಮಾರ್ಕೆಟು. ಕರಿ ಓತ ಮರಿಗಳು ಚೆನ್ನಾಗಿದೆ, ಮಟನ್ ಪರ್ಪಸ್ಸಿಗೆ ಮಾರೋ ಅಂತಾರೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಹೆಂಗಿದೆ ಪುಂಜುಗಳು. ಈ ಥರ ಇದೆ ಇವತ್ತಿನ ಮಾರ್ಕೆಟು. ನೋಡಿ ಈ ಥರ ಇದೆ ನೋಡಿ, ಬಂದು ತೊಗೊಳೋ ಅಂತಾರು ತೊಗೊಳ್ಳಿ. ವ್ಯಾಪಾರ ಮಾಡೋದು ಮಟನ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ ನೋಡಿ. ಎಲ್ಲ ರೈತರುಗಳೇ ಎಲ್ಲ. ಇನ್ನೊಂದು ಏನು ಸ್ನೇಹಿತರೆ, ಇದೆಲ್ಲ ತೆಲಿಗೆ ಜಾಸ್ತಿ ಮಾತಾಡ್ತಾರೆ, ತೆಲಿಗೆ ಜಾಸ್ತಿ. ನೋಡಿ ಮರಿಗಳು ಎಲ್ಲ ಸಾಕಿರೋ ಅಂತಾರೆ, ಎಲ್ಲ ಸಾಕಿ ತಂದು ಮಾರೋದು. ಅವರಿಗೆ ಕಷ್ಟ ಕಾಲಕ್ಕೆ ಲಕ್ಷ್ಮಿ ಯಾವಾಗಲೂ ATM ಇದ್ದಂಗಿದೆ. ಮರಿಗಳು ಸಾಕೋದ್ರಿಂದ ಮನೆಯಲ್ಲಿ ATM ಬೂತ್ ಇಟ್ಟಂಗೆ. ನಮಗೆ ಇಷ್ಟ ಬಂದಾಗ ನಮಗೆ ಪ್ರಾಬ್ಲಮ್ ಬಂತು ಅಂದರೆ ಮಾರ್ಬೋದು. ಹಾಗಾಗಿ ATM ಕಾರ್ಡ್ಗಳ ಥರ ಇವು. ನಾವು ಹೆಂಗೆ ಗೀಚ್ಕೊಳ್ತೀವೋ ಹಂಗೆ ದುಡ್ಡು ಬರ್ತಾವೆ ನೋಡಿ. ಈ ಥರ ಇದೆ ಮರಿಗಳು, ಎಲ್ಲ ಓತು ಮರಿಗಳು ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ ಮರಿಗಳು. ಈ ಥರ ಇದ್ದರೆ ತೊಗೊಳೋಂಥವ್ರಿಗೆ ಒಂಥರ ಖುಷಿ ಆಗುತ್ತೆ ತೊಗೊಳೋಕ್ಕೆ. ದುಡ್ಡು ಹಾಕಿದ್ರೆ ಅವ್ರಿಗೆ ಮಟನ್, ಒಳ್ಳೆ ಮಟನ್ ಬೀಳುತ್ತೆ. ಆಗಿರೋದ್ರಿಂದ ಇವತ್ತು ಇನ್ನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ನಾನು, ಚಿಂತಾಮಣಿಯಲ್ಲಿ ಕುರಿ ಮೇಕೆ ಮಾರ್ಕೆಟು ಇಷ್ಟಿರಲಿಲ್ಲ. ಈ ವಾರ ತುಂಬ ಚೆನ್ನಾಗಿದೆ, ತುಂಬ ರಾಸುಗಳು ಬಂದಿದ್ದಾವೆ, ತುಂಬ ಜೋರಾಗಿ ನಡೀತಿದೆ ಸಂತೆ. ಹಾಗಾಗಿ ಈ ವಿಡಿಯೋವನ್ನು ಒಂದು ಮಾಡಿ ನಿಮಗೆ ಹಾಕಿದರೆ ನೋಡಿ, ನಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದೆ ಕುರಿ ಮಾರ್ಕೆಟ್ ಇವತ್ತು ನೋಡಿ. ಈ ಥರ
ಚೆನ್ನಾಗಿದೆ ಮತ್ತು ರೇಟ್ಗಳು ಹಂಗೆ ಇದೆ. ರೇಟ್ಗಳು ಜಾಸ್ತಿ ಇದೆ ಈ ಸತಿ. ಲಾಸ್ಟ್ ಟೈಮ್ ಬಂದಾಗ ರೇಟ್ ಏನು ಅಷ್ಟೇನು ಇರಲಿಲ್ಲ, ಕಮ್ಮಿ ರೇಟ್ ಇದ್ದಾವೆ, 6,000 7,000. ಹಾಗಾಗಿ ಈ ಸತಿ ತುಂಬ ರೇಟ್ ಇದೆ. ರೇಟ್ ಜಾಸ್ತಿ ಇರೋದ್ರಿಂದ ತಗೊಳೋರು ಹಂಗೆ ಇದ್ದಾರೆ, ತಗೊಳೋರು ಜಾಸ್ತಿ ಇದ್ದಾರೆ, ಮಾರೋರು ಜಾಸ್ತಿ ಇದ್ದಾರೆ, ತಗೊಳೋರು ಜಾಸ್ತಿ ಇದ್ದಾರೆ. ನೋಡಿ ಈ ಥರ ಇದೆ ಮರಿ, ಕುರಿ ಮರಿಗಳು, ಓತು ಮರಿಗಳು, ಮೇಕೆಗಳು, ಕುರಿಗಳು. ನೋಡಿ ಇಲ್ಲಿ ಜಗ್ಗಾಟ ನಡೀತಾ ಇದೆ. ಜಗ್ಗಾಟದಲ್ಲಿ ಸೋಲೋರು ಯಾರು, ಗೆಲ್ಲೋರು ಯಾರು ನಡೀತಾ ಇದ್ರೆ. ನೋಡಿ ಒಳ್ಳೆ ಓತ ಮರಿಗಳಿದ್ದಾವೆ, ಒಳ್ಳೆ ಓತ ಮರಿಗಳಿದ್ದಾವೆ. ಆಗಿರೋದ್ರಿಂದ ತಗೊಳ್ಳೋಂಥವ್ರು ಬರೀ ಇಲ್ಲಿ ತಗೊಳ್ಳಿ. ಎಲ್ಲ ರೈತರುಗಳೇ ಜಾಸ್ತಿ ಇಲ್ಲಿ ಕಮ್ಮಿಗೆ ಸೇಲ್ ಮಾಡ್ತಾರೆ. ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಮಟನ್ ಪರ್ಪಸಿಗೆ ತೊಗೊಂಡೋಂಥವ್ರು ತೊಗೊಂಡು ಹೋಗ್ತಾರೆ, ಮತ್ತು ಸಾಕುವಂಥವ್ರು ಎಲ್ಲ ತೊಗೊಂಡೋಗ್ತಾರೆ. ಹಾಗಾಗಿ ಬಂದು ತಗೊಳ್ಳಿ. ಮೇಕೆ ಓತುಗಳು ಚೆನ್ನಾಗಿದ್ದಾವೆ. ಮತ್ತು ಇವೆಲ್ಲ ರೈತರುಗಳೆಲ್ಲ ಇಲ್ಲಿ ಆಲ್ಮೋಸ್ಟ್ ರೈತರುಗಳೇ ಜಾಸ್ತಿ, ತಂದು ಮಾರೋರು ಕಮ್ಮಿ. ಹಾಗಾಗಿ ಇಲ್ಲಿ ಬನ್ನಿ ತಗೊಳ್ಳಿ. ಎಷ್ಟಣ್ಣ ಮರಿಗಳು? 1,10,000. ಎರಡನಾ ಲಾಸ್ಟ್ ಕೊಡೋದು ಲಾಸ್ಟಿಗೆ ಏನು ಕೊಡ್ತೀರಿ ನಾ ಹೇಳಿ, ಎಷ್ಟು ಕೊಡೋದು ಲಾಸ್ಟಿಗೆ? 1 ಲಕ್ಷ ರೂಪಾಯಿ ಕೊಡೋರು. ಎಷ್ಟಲ್ಲಿ ಮಾಡೋವೆ? 4 ನೀವು ವ್ಯಾಪಾರ ಮಾಡೋರು ರೈತರು ಮನೇಲಿ ಸಾಕ್ಬಿಟ್ಟು ತಂದು ಮಾರೋದು. ನಿಮ್ಮ ಹತ್ರ ಎಷ್ಟು ಮರಿಗಳು ಇರ್ತವೆ? ನಮ್ಮ ಹತ್ರ 15 ಮರಿ ಇದ್ದಾವೆ. 15 ಮರಿ ಇದ್ದಾವೆ. ಯಾರು ಫೋನ್ ಮಾಡಿ ಬಂದು ಮನೆ ಹತ್ರ ಬಂದು ತೊಗೊಂಡ್ರೆ ಕೊಡ್ತೀರಾ ನೀವು? ಕೊಡ್ತೀವಿ. ಫೋನ್ ನಂಬರ್ ಹೇಳ್ತೀರಾ? ಹೇಳಿ. 89 70 61 60 34. ನಿಮ್ಮ ಹೆಸರಣ್ಣ? ಮುಂಡ್ರೆಡ್ಡಿ. ನಿಮ್ಮೂರು? ಶ್ರೀನಿವಾಸಪುರ. ನಿಮಗೆ ಫೋನ್ ಮಾಡಿ ಯಾರು ಮರಿಗಳು ಬೇಕು ಅಂದರೆ ಅವ್ರಿಗೆ ಮರಿ ಕೊಡ್ತೀರಾ ನೀವು? ಹಾಂ. ಯಾವಾಗಲೂ ಇರ್ತಾವೆ ಮರಿಗಳು ನಿಮ್ಮ ಹತ್ರ? ಯಾವಾಗಲೂ ಇರಲ್ಲ. ಹಾಂ ಟೈಮಲ್ಲಿ. ಸರಿ ಅಣ್ಣ, ಓಕೆ. ನೋಡಿ ಸ್ನೇಹಿತರೆ, ನನ್ನ ಕಾಂಟ್ಯಾಕ್ಟ್ ಮಾಡಿ ಮರಿಗಳು ಬೇಕಾದವರು ಅವ್ರ ಹತ್ರ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಸಂತೆಗಳಲ್ಲಿ ಕೊಡಿಸ್ತಾರೆ. ಸರಿನಾ ಸ್ನೇಹಿತರೆ? ನೋಡಿ ರಾಸಿ ಇಟ್ಕೊಂಡವ್ರೆ ಒಬ್ಬ ಅಣ್ಣ, ಅವ್ರ ಹತ್ರ ಕೇಳೋಣ ಏನು ರೇಟ್ ಇದೆ ಅಂತ. ಕೇಳಿಬಿಟ್ಟು ನಿಮಗೆ ಅವ್ರ ಹತ್ರ ಏನು ರೇಟ್ ಅಣ್ಣ? 12,000 ఒకటి. ఇచ్చేది లాస్ట్లో? లాస్ట్కి ఎంతకి ఇస్తావు నువ్వు చెప్పు, వీడియోలో పెడతాను ఇది. నువ్వు చెప్పు ఇంతకు ఇస్తాను లాస్ట్ అంటే. నువ్వు వ్యాపారం చేస్తావా లేకపోతే ఇంట్లో పెంచుకొని వచ్చి అమ్మేదా? ఇంట్లో పెంచుకొని వచ్చి అమ్మేది. ఎల్లప్పుడూ ఉంటాయా మీ దగ్గర? మీ నంబర్ ఏమైనా చెప్తావా? ఫోన్ నంబరు ఎవరైనా తీసుకున్న వాళ్ళు ఉంటే నీకు ఫోన్ చేసి వస్తారు నీ దగ్గరికి. నంబర్ చెప్పు. ನಡೀತಾ ಅಣ್ಣರು ಗೊತ್ತಾಗಿರ್ತಾರೆ ಫೋನ್ ನಂಬರ್ ಹೇಳಕ್ಕೆ. ಅಲ್ಲಿ ಬುಕ್ಕಲ್ಲಿದ್ದಾರೆ ಪಾಪ, ಅವರು ಹಳೆ ಜನ್ರೇಷನ್. ಯಾವುದೇ ಇದಾ? 8792350183. నీ పేరు? ನರಸಿಂಹಪ್ಪ. ನರಸಿಂಹಪ್ಪ. ನೋಡಿ ಸ್ನೇಹಿತರೆ, ನರಸಿಂಹಪ್ಪ ಅಣ್ಣರು ಕಾಂಟ್ಯಾಕ್ಟ್ ಮಾಡಿ. ಚಿಂತಾಮಣಿಲಿ ಅಕ್ಕಪಕ್ಕ ಇರೋರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮರಿಗಳು ಯಾವಾಗಲೂ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ, ಕೊಡ್ತಾರೆ ಅವರು. ಸರಿ, ಥ್ಯಾಂಕ್ಸ್ನಾ. ನಡೀತೈತೆ, ಮುಂದೆ ಹೋಗೋಣ ವಿಡಿಯೋದಲ್ಲಿ. ನೋಡಿ ಮೇಕೆ, ಚಿಕ್ಕ ಮೇಕೆ ಮರಿಗಳು ಈ ಥರ ಇದೆ ಇವತ್ತಿನ ಮಾರ್ಕೆಟ್. ಮೇಕೆ ಮರಿಗಳು ಮಾರೋಕ್ಕೆ ತರ್ತಾರೆ, ಇವೆಲ್ಲ ಕಮ್ಮಿ ರೇಟಿಗೆ. ನೋಡಿ ಈ ಥರ ಇರ್ತವೆ ಕುರಿ ಮೇಕೆ ಮಾರ್ಕೆಟು. ಇಲ್ಲೊಂದು ಅಣ್ಣವ್ರು JDP ಪುಟ್ಟೆಲ್ಗಳು ಇಟ್ಕೊಂಡು ಎಷ್ಟು ಕೊಡ್ತಾರೆ ಕೇಳೋಣ. ಎಷ್ಟಣ್ಣ ಇವು? 27 ಕೊಡೋದು ಲಾಸ್ಟು? 24-25 ಕೊಡ್ತೀಯಾ? ವ್ಯಾಪಾರ ಮಾಡೋರು ನೀವು ಮನೇಲಿ ಸಾಕಿರೋದು? ಇವಾಗ ವ್ಯಾಪಾರ ಮಾಡೋದು. ಇಲ್ಲೇ ತಗೊಂಡು ಇಲ್ಲೇ ಮಾಡ್ತೀರಾ ಅಥವಾ ಬೇರೆ ಕಡೆಯಿಂದ? ಮನೆ ಹತ್ರ ಹಳ್ಳಿ ಕಡೆ ಹೋಗಿ ತಗೊಂಡ್ಬರ್ತೀರಾ? ನಿಮ್ಮ ಹೆಸರಣ್ಣ? ಅಂಜಪ್ಪ. ನಿಮ್ಮ ನಂಬರ್ ಏನಾದ್ರು ಹೇಳ್ತೀರಾ? ಫೋನ್ ನಂಬರ್? ಫೋನ್ ನಂಬರ್ ಇಲ್ವಾ? ಸರಿ. ನೋಡಿ ಸ್ನೇಹಿತರೆ, ಅಂಜಪ್ಪ ಅನ್ನೋರು ಇಲ್ಲೇ ಇರ್ತಾರೆ ಸಂತೆಯಲ್ಲಿ ಯಾವಾಗಲೂ. ನಿಮಗೆ ಯಾರು ಬೇಕಾಗಿರೋರು ತಗೊಳ್ಳಿ. ನೋಡಿ ಇವು ಕೊಟ್ಟೆಲ್ ಅಂತಾರೆ ಇದಕ್ಕೆ ತೆಲುಗಲ್ಲಿ. ಮರಿಗಳು ಒಳ್ಳೆ ಚೆನ್ನಾಗಿರ್ತಾವೆ. ಮಟನ್ ಪಾಸಿಗೆ ಒಳ್ಳೆ ವೆಯ್ಟ್ ಬರ್ತವೆ. ಒಂದೊಂದು
45-50 kg ಮೇಲೆ ಇರ್ತವೆ ಇವು. ಹಾಗಾಗಿ ಅಣ್ಣವರು ಮಾರಾಕಿದ್ದಾರೆ, ಅವ್ರ ಹತ್ರ ಕೇಳೋಣ. ಫೋನಲ್ಲಿ ಬಿಜಿ ಇದ್ದಾರೆ. ಸೋಮಂಗ್ಲಕ್ಕೋ 10,000 ದಿಯಾ ನೋಡಿ, ಮುಸ್ಲಿಮ್ಸ್ ಬಾಂಧವರು ಮಾರ್ತಿರೋದು ಅವರು. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತಿನ ಮಾರ್ಕೆಟು. ರೈತರುಗಳೇ ಜಾಸ್ತಿ, ರೈತರುಗಳು ತಂದು ಮಾರೋರೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಸಣ್ಣ ಮರಿಗಳಿದ್ದಾವೆ. ಎಷ್ಟಪ್ಪ ಇವು? ಹಾಂ, 2 ಲಾಸ್ಟ್ ಕೊಡೋದು? ಲಾಸ್ಟ್ ಕೊಡೋದು 12. ಎಲ್ಲಿ ಮನೇಲಿ ಸಾಕಿರೋ ಅಥವಾ ತಂದು ಮಾರೋದು? ಮನೆಯಲ್ಲಿ. ಯಾವ ಊರಿಂದ? ಶ್ರೀನಿವಾಸಪುರ. ವಾರ ಬರ್ತೀಯ ಇಲ್ಲಿಗೆ ನೀನು? ಇಲ್ಲೇ ತಗೊಂಡು ಇಲ್ಲೇ ಮಾರೋದ, ಮನೆಯಲ್ಲಿಂದ ತೊಗೊಂಬರೋದ? ಮನೆಯಿಂದ ತೊಗೊಂಬರೋದು. ಇದು ಮೇಕೆಗಳಿದಾವ ನಿಮ್ಮವು? ಫಾರಮ್ ಆಯ್ತಾ? ಮೇಕೆಗಳಿದಾವೆ. ಹಾಂ, ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ತೀರಾ? ಫೋನ್ ನಂಬರ್ ಇಲ್ವಾ? ಸರಿ, ಓಕೆ. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತು ಕುರಿ ಮೇಕೆ ಮಾರ್ಕೆಟು ಚಿಂತಾಮಣಿ. ಹಾಗಾಗಿ ತೊಗೊಳ್ಳೋವಂಥವ್ರು ಬಂದು ಇಲ್ಲಿ ತಗೋಬೋದು. ಚೆನ್ನಾಗಿದೆ ಮರಿಗಳು, ಮಟನ್ ಪರ್ಪಸ್ಸಿಗೆಲ್ಲ. ನೋಡಿ ಈ ಥರ. ಅಣ್ಣ ಯಾರು ನಿಮ್ಮದೇನಾ ಇವು? ಎಷ್ಟಣ್ಣ ಮರಿಗಳು? ಹಾಂ, ನಿಮ್ಮ 9 ಇದೆಯಾ? ಏನು ರೇಟ್ ಹೇಳ್ತಿದ್ದೀರಣ್ಣ? ಒಂದೊಂದೊಂದು ಥರ ಇದೆಯಾ? ನಿಮ್ಮ ತಂದು ಮಾರೋದಾ ಅಥವಾ ನೀವು ರೈತರಾ? ನೀವು ಯಾವಾಗಲೂ ಇರ್ತದ ನಿಮ್ಮ ಹತ್ರ ಮರಿಗಳು? ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ನಿಮ್ಮದು? ಯಾವ ಚಾನಲ್? ಮಿಸ್ಟರ್ ಪರ್ಫೆಕ್ಟ್ ಸೂರ್ಯ ಹೇಳಿ. ನಂಬರು 9986 78 26 43. ನಿಮ್ಮ ಹೆಸರಣ್ಣ? ನನ್ನ ಹೆಸರು ನವೀನ್ ಅಂತ. ನವೀನ. ನಾವು ಆ್ಯಕ್ಚುಲಿ ಧಾರವಾಡ ತಂದು ಬ್ರೀಡಿಂಗ್ ಮಾಡ್ತಾ ಇರೋದು. ಬ್ರೀಡಿಂಗು ಕೊಡ್ತೀವಿ. ಈಗ ನಿಮ್ಮ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಪರ್ಕ ಮಾಡಿದರೆ ನಿಮಗೆ ಯಾವ್ದು ಬೇಕಾದ ಅವರಿಗೆ ಕೊಡಿಸ್ತೀರಾ? ಸರಿ, ಓಕೆ. ನೋಡಿ ಸ್ನೇಹಿತರೆ, ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಬ್ರೀಡಿಂಗ್ ಪರ್ಪಸ್ ಆಗಲಿ, ಮಟನ್ ಪರ್ಪಸ್ ಆಗಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಕೊಡ್ತಾರೆ ನಿಮಗೆ. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತು ಕುರಿ ಮಾರ್ಕೆಟ್ಸ್ ಅಂತೆ. ನೋಡು ಅಜ್ಜನು ಹೆಂಗೆ ಇಟ್ಕೊಂಡು ನಿಂತಾನೆ ಸಾಕು ತಂದು. ನಾನು ಮುಂಚೆ ಹೇಳಿದಾಗ ATM ಕಾರ್ಡ್ ಇದ್ದಂಗೆ ಇವು, ಯಾವಾಗ ಬೇಕು ಅವಾಗ ಮಾರ್ಕೋಬೋದು. ಅವರಿಗೆ ದುಡ್ಡು ಬೇಕಾದಾಗ ತಂದು ಮಾರ್ಕೆಟಿಗೆ ತಂದು ಮಾರ್ಬಿಟ್ಟು ಹೋಗ್ಬಿಡೋದು, ದುಡ್ಡು ಜೋಬಲ್ಲಿ ಹಾಕ್ಕೊಂಬಿಟ್ಟು. ಅಲ್ಲೆಂತದ? ಯಾವ ನಿಮ್ಮದು? ಮಲಯಾಳಿ. ಈ ಮನೇಲಿ ಸಾಕಿರವಾ? ಹಾಂ, ಎಷ್ಟು ಹೇಳ್ತಿದ್ಯಾ ಇವು? 75 3. ಹಾಂ. ಈಗ ಇಲ್ಲಿ ತಂದಿದ್ದೀಯಾ? ಮಾರ್ತೀಯಾ? ಮನೆಗೆ ಹೋಗ್ತೀಯಾ? ಹೋಗ್ಲಿಲ್ಲ ಅಂದರೆ ಮತ್ತೆ ಆಟೋದಲ್ಲಿ ಹಾಕೊಂಡು ಹೋಗ್ತೀಯಾ? ಟೆಂಪೋ ಐತಾ? ನಿಮ್ಮದೇ ಇದೆ ಟೆಂಪೋ? ಬಾಡಿಗೆನಾ? ಬೇರೆ ಬಾಡಿಗೆ. ಊರಿಂದ ಇಷ್ಟಿಷ್ಟು ಜನ ಅಂತ ಸೇರಿಬಿಟ್ಟು ಹಾಕೊಂಬತ್ತಿದ. ಮತ್ತೆ ಖಾಲಿ ಆದರೆ ಓಕೆ, ಖಾಲಿ ಅಲ್ಲಿಂದ ಮನೆಗೆ ತೊಗೊಂಡೋಗಿ ಮತ್ತೆ ಸಾಕೋದು, ಮತ್ತೆ ಮುಂದಿನ ವಾರ ಬರೋದು. ಸರಿ ತಾತ. ನೋಡಿ ಸ್ನೇಹಿತರೆ, ತಾತ ಈ ವಯಸ್ಸಲ್ಲೂ ಬಂದು ಕುರಿ ಮಾರ್ತಾವ್ರು ಅಂದರೆ ಗ್ರೇಟು. ನಾನು ಹೇಳ್ದಂಗೆ ATM ಬೂತ್ ಮನೇಲಿ ಇದ್ದಂಗೆ, ನಮಗೆ ಯಾವ ಬೇಕು ಆವಾಗ ಗೀಚ್ಕೊಳೋದು. ಈಗ ಮೈ ಕಡ್ತಾ ಬಂದಾಗ ಕೆರ್ಕೊಳ್ತೀವಲ್ಲ, ಆ ಥರ ಅದು. ಯಾವಾಗ ದುಡ್ಡು ಬೇಕೋ ಅವಾಗ ತೊಗೊಂಬಂದು ಮಾರೋದು, ದುಡ್ಡು ಜೋಬಲ್ಲಿ ಹಾಕೊಂಡು ಹೋಗೋದು. ರೈತರುಗಳು ಈ ಸಾಕಬೇಕು, ಸಾಕಿರೋದ್ರಿಂದ ಯಾವಾಗಲೂ ದುಡ್ಡೇ. ATM ಕಾರ್ಡ್ ನಮ್ಮ ಜೋಬಲ್ಲಿ ಇದ್ದಂಗೆ. ಮನೆಯಲ್ಲೇ ATM ಬೂತು ನಾವು ಇಟ್ಕೊಂಡು ತಿರ್ಗಾಡ್ತೀವಲ್ಲ, ಆ ಥರ. ನೋಡಿ ಈಗಿರೋದ್ರಿಂದ ಕುರಿ ಮೇಕೆ ಬೇಕಾದವರು, ಒಳ್ಳೆ ಓತ ಮರಿ ಬೇಕಾಗಿರೋ ಸಾಕುವಂಥವ್ರು, ಬ್ರೀಡಿಂಗ್ ಪರ್ಪಸ್ ಮಾಡೋರು ಇಲ್ಲಿ ಬಂದು ತಗೊಳ್ಳಿ. ನಮಗೆ ಏನಂದರೆ ಇಲ್ಲಿಂದ ಒಂದು ಚಿಕ್ಕ ಮಾಹಿತಿ, ನಿಮಗೆ ಈ ಥರ ಮಾಹಿತಿ ಕೊಡೋದ್ರಿಂದ ಕೆಲವು ರೈತರುಗಳಿಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ. ಈಗ ತೊಗೊಂಡೋಗಿ ಸಾಕುವಂಥವ್ರು ಸಾಕ್ತಾರೆ ತೊಗೊಂಡೋಗಿ. ಹಾಗಾಗಿ ತೊಗೊಂಡೋಗಿ ಸಾಕಿ. ಇಲ್ಲೊಂದಿದೆ ನೋಡಿ, ಎಷ್ಟು ದೊಡ್ಡದಿದೆ, ಯಾವ ಥರ ಇದೆ ನೋಡಿ, ಚೆನ್ನಾಗಿದೆ. ಈ ಥರ ಇದ್ದ ಮರಿಗಳು ಸಾಕೋಕೆ. ಮಟನ್ ಕೂದಲು ಜಾಸ್ತಿ ಇದೆ, ಹೇರ್ ಜಾಸ್ತಿ ಇದೆ ನೋಡಿ. ಮಾಂಸ ಏನು ಅಷ್ಟೇನು ಕಾಣ್ತಾ ಇಲ್ಲ, ಜಾಬ್ ಆಗಿದೆ ಮರಿ, ಬಡಕಲಾಗಿದೆ ಮರಿ. ಅಂದರೆ ಮಟನ್ ಚೆನ್ನಾಗಿದೆ, ಉದ್ದ ಇದೆಯಲ್ಲ ಮರಿ, ಹಂಗಾಗಿ ಮಟನ್ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತು ಮಾರ್ಕೆಟು. ಈ ಥರ ಮಾರ್ಕೆಟಲ್ಲಿ ಬನ್ನಿ, ತಗೊಳ್ಳಿ. ಮಟನ್ ಪರ್ಪಸ್ ಆಗಲಿ, ಮಾರುವಂಥರಾಗಲಿ, ಮತ್ತು ಯಾವ್ದಾರ ಜಾತ್ರೆ ಮನೆಗಳಲ್ಲಿ ಯಾವ್ದಾರ ಹಬ್ಬ ಹುಣ್ಣಿಮೆಗಳಿದ್ರೆ
ತೊಗೊಂಡೋಗಿ ಮಾಡ್ಕೊಳ್ತಾರೆ. ಕೊಯ್ಕೊಂಡು ಇಬ್ಬರು 2 ಮನೆಯಿಂದ 3 ಮನೆಯಿಂದ ಆ ಥರ ಒಂದೊಂದು ತೊಗೊಂಡೋಗಿ ಕೊಯ್ಕೊಳ್ತಾರೆ. ಒಂದು ಮನೆಯವರು ಕೊಯ್ತಾರೆ ನೋಡಿ. ಆದಷ್ಟು ಕುರಿ ಮೇಕೆಗಳನ್ನು ಸಾಕಿ. ಯಾವಾಗಲೂ ಮನೇಲಿ ATM ಇದ್ದಂಗೆ ನಾವು ಯಾವಾಗ ಬೇಕು ಆವಾಗ ಗೀಚ್ಕೋಬೋದು. ದುಡ್ಡು ಜೋಬಲ್ಲೇ, ನಮ್ಮ ಜೋಬಲ್ಲಿ ಹಾಕೊಂಡಿರ್ತೀವಿ ಅಲ್ವಾ. ಆಗಿರೋದ್ರಿಂದ ಮೇಕೆ ಕುರಿಗಳನ್ನು ಸಾಕಿ ರೈತರುಗಳು. ಈಗ ದನಗಳು ಸಾಕಿರ್ತಾರೆ, ಅದ್ರ ಜೊತೆ 1-2 ಅವು ಪಾಡಿಗೆ ಅವು ಮೇಯ್ಕೊಳ್ತವೆ. ನಾವೇನು ಅವಕ್ಕೇನು ಕಷ್ಟಪಡೋವಂಥ ಅದ್ರಗೋಸ್ಕರ ನಾವು ಹೋಗೋಂಥದ್ದೇನಿಲ್ಲ. ಹಸುಗಳ ಜೊತೆಲಿ ಅವು ಮೇಯ್ಕೊಳ್ತವೆ. ಹಾಗಾಗಿ ಇದೊಂದು ಕೆಲಸ ಮಾಡಿ. ಮರಿಗಳು, ಮೇಕೆ ಮರಿಗಳು, ಮೇಕೆ ಓತುಗಳು ಕೆಲವು ಸಾಕ್ಬೇಕಂತ ಇರುತ್ತೆ, ಜಾಗ ಇರಲ್ಲ. ಕೆಲವರು ಇನ್ನೊಂದು ಮಾಡ್ತಾರೆ, ಒಂದೊಂದು ತೊಗೊಂಡೋಗಿ ಸಾಕ್ತಾರೆ, ಮನೆಯಲ್ಲೆಲ್ಲ ಓಡಾಡ್ತಿರ್ತಾವೆ. ಹಾಗಾಗಿ ಒಂದು ಸಾಕೊಂಬಿಟ್ಟು ನಿಮಗೆ ಚೆನ್ನಾಗಿರುತ್ತೆ. ಮಟನ್ ಪಾರ್ಸು ರೀತಿ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಸಾಕೊಂಡ್ರೆ ATM ಬೂತ್ ಮನೇಲಿ ಇದ್ದಂಗೆ. ಈ ಮಾತನ್ನು ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಬಾಯ್.